ಆ ಕಾಲದಲ್ಲಿ ಜನ ಉದ್ದ ಇದ್ರಂತೆ. ಅಷ್ಟು ಉದ್ದ ಇದ್ರು ಅಂತ? ಕಾಲದಲ್ಲಿ. ಓ, ಇಷ್ಟು ಉದ್ದ ಇದ್ರು ಅಂತನಾ ಇದು? ಹೌದು. ಗಾಯ್ಸ್, ಇವತ್ತು ನಾನು ಹೊರಟಿದ್ದು ಇಲ್ಲೇ ನಮ್ಮ ತೀರ್ಥಹಳ್ಳಿಯಿಂದ ಒಂದು 12 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು ದರ್ಗಾ ಇದೆ, ಪೀರನ್ ಗುಡ್ಡ ಅಂತ. ಇಲ್ಲಿಗೆ ಭಾರಿ ಜನ ಬರ್ತಾರೆ. ನನಗೂ ಗೊತ್ತಿಲ್ಲ ಏನಿದೆ ಅಂತ, ಹೋಗಿ ನೋಡ್ಬೇಕು ಇವಾಗ. ಅಲ್ಲೇನೋ ಸ್ಪೆಷಲ್ ಇದೆ, ಸಖತ್ ಜನ ಹೋಗ್ತಾರೆ ಮಾತ್ರ ಇಲ್ಲಿಗೆ. ಈ ಪೀರನ್ ಗುಡ್ಡ ದರ್ಗಕ್ಕೆ ತುಂಬ ಜನ ಹೋಗ್ತಾರೆ. ಅದಕ್ಕೆ ನಾನು ಏನಿದೆ ನೋಡೋಣ ಅಂತ ಇವತ್ತು ಹೊರಟಿದ್ದೀನಿ. ಅಲ್ಲಿ ಹೋಗಿ ನೋಡಬೇಕು ಏನಿದೆ ಅಂತ. ಎಲ್ಲ ಇಲ್ಲಿ ಊಟ ಮಾಡ್ತಿದ್ದಾರಲ್ಲ, ಎಲ್ಲ ಕೆರೆ ದಂಡೆ ಮೇಲೆ ಊಟ ಮಾಡ್ತಾ ಇದ್ದಾರೆ ಕಾರ್ ಹಾಕ್ಕೊಂಡು. ಹಣಗೆರೆ ದೇವಸ್ಥಾನಕ್ಕೆ ಬರೋರು ಆಲ್ಮೋಸ್ಟ್ ಎಲ್ಲ ಇಲ್ಲಿಗೆ ಬಂದೇ ಬರ್ತಾರೆ, ಪೀರನ್ ಗುಡ್ಡಕ್ಕೆ. ಹಜರತ್ ಕುತುಬ್ ಶಾ ವಾಲಿ ದಾವೂದ ಶಾ ವಾಲಿ ಮಾಮಾ ಜಿಗ್ನಿ ದರ್ಗಾಕ್ಕೆ ಹೋಗುವ ದಾರಿ ಪೀರನ್ ಗುಡ್ಡ. ಇದೆ ಅನ್ಸುತ್ತೆ. ಹಿಂಗಂದ್ರೆ ಏನು ಹಜರತ್ ಕುತುಬ್ ಅಂದರೆ? ನನಗೂ ಗೊತ್ತಿಲ್ಲ. ಗೇಟೆಲ್ಲ ಇದೆ. ಇದೇನಿದೆ? ಕೆರೆ. ಓ, ಗೇಟೆಲ್ಲ ಇದೆ ಗಾಯ್ಸ್. ಇಲ್ಲೊಂಥರ ನೋಡಿ ಹೇಗಿದೆ. ಓ, ಹಾಳಾಗಿರೋ ಅಂಗಡಿಗಳು. ಓ, ಇದು ಸ್ವಲ್ಪ ಚೆನ್ನಾಗಿದೆ. ಪೀರನ್ ಗುಡ್ಡ ಸ್ಟೋರ್, ಪೀರನ್ ಗುಡ್ಡ ದರ್ಗಾ. ಎಲ್ಲಿ ಹೋಗ? ಓ, ಇಲ್ಲ ಅನ್ಸುತ್ತೆ ಗಾಯ್ಸ್. ಇದೆ ನೋಡಿ ಪೀರನ್ ಗುಡ್ಡದ ದರ್ಗಾ ಹೇಗಿದೆ. ಹೋಗೋದ ಒಳಗೆ? ಹೋಗಬಹುದು. ಬೈಕ್ ಇಲ್ಲೇ ನಿಲ್ಸೋದು ಅನ್ಸುತ್ತೆ. ಒಳಗೆ ವಿಡಿಯೋ ಮಾಡ್ಬೋದಾ? ಯೂಟ್ಯೂಬಿಗೆ ಹಾಕಕ್ಕೆ? ಹಾಂ, ನಮ್ದಿಲ್ಲೇ ಕೋಣಂದೂರಿಂದ ಗಾಣಿಮಕ್ಕಿ ಅಂತ. ಮಾಡ್ಬೋದಾ ಒಳಗೆ? ಮಾಡೋದಾ? ಹಾಂ ಹಾಂ, ಯೂಟ್ಯೂಬ್ ಇನ್ಸ್ಟಾ ಗೊತ್ತಾ? ಅದೇ. ಹಾಂ, ಹಾಕಿದ್ದಾರಾ? ನಾನು ನೋಡಿಲ್ಲ. ಅಂದರೆ ಅಲ್ಲಿ ಹಣಗೆರೆಗೆ ಬರೋರು ಆಲ್ಮೋಸ್ಟ್ ಇಲ್ಲಿ ಕೇಳ್ತಾ ಇದ್ರ ದಾರಿ ಏನಿದೆ ನೋಡೋಣ ಅಂತ ಬಂದೆ. ಹೋಗಿ ಮಾಡ್ಬೋದಾ? ಥ್ಯಾಂಕ್ಸ್ ಆಯ್ತಾ? ಹಾಂ, ಅಲ್ಲ ಅವ್ರಿಗೆ. ಹೌದಾ? ಇದು ಹಾಕ್ಕೊಂಡು ಹೋಗ್ಬೋದಾ ಜರ್ಕೆ? ತಗೋಬೇಕಾ? ಒಳಗೆ ಹೋಗ್ಬೋದಾ? ಇದು ಇದೇ ದರ್ಗಾನಾ? ಒಂದು ರೌಂಡ್ ಹೋಗಿ ಬರ್ಬೋದಾ ಗೈಸ್? ನೋಡಿ, ಪೀರನ್ ಗುಡ್ಡದ ದರ್ಗಾ ಇದೆ. ಮರವನ್ನು ಯಾರು ಮುಟ್ಟಬಾರದು ಹಾಗೂ ಈ ಮರದ ಎಲೆ ಯಾರು ಕೀಳಬಾರದು. ದರ್ಗಾದೊಳಗೆ ಹೇಗಿದೆ ನೋಡಿ ಮರ. ಈ ಥರದ ದರ್ಗಾ ಎಲ್ಲರೂ ನೋಡಿರಾ? ಇದು ನಮ್ಮ ತೀರ್ಥಹಳ್ಳಿಲಿರುವಂತಹ ದರ್ಗಾ ಪೀರನ್ ಗುಡ್ಡ ಅನ್ನೋ ಒಂದು ಪ್ಲೇಸಲ್ಲಿದೆ. ಹೇಗಿದೆ ನೋಡಿ. ಸರಿ, ಕಾಪಾಡಪ್ಪ. 3 ಇದಿದ್ದಾವೆ ನೋಡಿ. ನಾನು ಇವತ್ತು ಫಸ್ಟ್ ಬಂದಿದ್ದಿಲ್ಲಿ. ಚೆನ್ನಾಗಿದೆ, ಒಂಥರ ಒಳ್ಳೆ ಪೀಸಾಗಿದೆ ಜಾಗ. ಮರ ಫುಲ್ ಹೇಗಿದೆ ನೋಡಿ. ಇದೆಂಥ ಮರ ಇದು? ಅದೇನೋ ಸಕ್ಕರೆ ಉದುರುತ್ತೆ ಅಂತ. ಓ, ಇದರಿಂದ ಸಕ್ಕರೆ ಬೀಳುತ್ತಾ? ಹಾಂ ಹಾಂ, ಹಿಂದಿನ ಕಾಲದಲ್ಲೇ. ಈಗ ಮಕ್ಕಳಿದ್ದವರಿಗೆ ಮಕ್ಕಳು ಬಲ ಆಗ್ತಿತ್ತು, ಅದ್ರ ಕಾಯಿ ಬರ್ತಿತ್ತು. ಹಾಂ ಹಾಂ, ಐದು ದೊಡ್ಡದು ಇಬ್ಬರು ತೆಗೆದು ತಿನ್ನೋದು. ಅವಾಗ ಮಕ್ಕಳು ಆಗ್ತಿತ್ತು. ಇಲ್ಲ. ಹೌದಾ? ನಿಂತ್ಬಿಟ್ಟೈತೆ ಬರೋದು. ಬರೋದೇ ನಿಂತಿದೆ. ಬರೋದೇ ನಿಂತಿದೆ. ಸುಮಾರು ವರ್ಷ ಆಯ್ತೇನಲ್ಲ? ಭಾಳ ವರ್ಷ ಆಗೈತೆ. ಹಳೇ ಕಾಲದ ಮರ. ಹಳೆ ಕಾಲದ. ಇಲ್ಲೇನು ಸ್ಪೆಷಲ್ ಏನು ಇಲ್ಲಿ? ಅಂದರೆ ಇಲ್ಲಿ ಏನು ಬಂದ್ರೆ ಕಾಯಿಲೆ ಗುಣ ಆಗ್ತೈತಿ. ಹಾಂ, ಕಾಯಿಲೆ ಎಲ್ಲ ಗುಣ ಆಗುತ್ತೆ ಅಂತ. ಹಾಂ, ಆಮೇಲೆ ಮತ್ತೆ ಕೆಲಸ ಎಲ್ಲ ಹೇಳ್ಕೊಂಡ್ರೆ ಆಗುತ್ತೆ. ಎಲ್ಲ ಆಗ್ತೈತಿ. ಹೌದಾ? ಇದು 3 ಏನಿದು ಇವು ಇದಾವಲ್ಲ? ಅಣ್ಣ ತಮ್ಮ. ಹಾಂ, ತಂಗಿ. ಇದು ಇವರಿಬ್ಬರು ಅಣ್ಣ ತಮ್ಮನಾ? ಅವ್ರ ತಂಗಿ. ಹಾಂ ಹಾಂ. ಫುಲ್ಲು ಉದ್ದ ಇದೆಯಲ್ಲ ಏನಿದು? ಇದು ಅವಾಗಿನ ಕಾಲದವರು ಜನ. ಅವಾಗಿನ ಕಾಲದಲ್ಲಿ ಮಾಡಿದ್ದು? ಈಗಿನವರೆಲ್ಲ ಇದು. ಹಾಂ ಹಾಂ. ಓ, ಹಿಂದೆ ಭಾರಿ. ಭಾಳ ವರ್ಷ. ಎಷ್ಟು ವರ್ಷ ಆಗಿರ್ಬೋದು? 3 ವರ್ಷದ ಹಿಂದಿನ. 3 ವರ್ಷ. 3.5 ವರ್ಷ. ಹಿಂದಿನವರು ಮೂಸಾಲೆ ಸಲಾಂ ಜಮಾನೆ ಅಂತ ಹೇಳಿ. ಹಾಂ 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 ಹಾಂ, ಆ ಕಾಲದ. ಹೌದು.
ಆ ಕಾಲದಲ್ಲಿ ಅಷ್ಟು ಜನ ಉದ್ದ ಇದ್ರಂತೆ ಅಷ್ಟು ಉದ್ದ ಇದ್ರು ಅಂತ. ಆ ಕಾಲದಲ್ಲಿ. ಓ ಇಷ್ಟು ಉದ್ದ ಇದ್ರು ಅಂತನಾ ಇದು? ಹೌದು. ಓ ಗಿಡ್ಡ, ನಾವೆಲ್ಲ ಗಿಡ್ಡ ಈಗ. ನಾವೀಗ ಗಿಡ್ಡ ಆಗಿದ್ದೀವಿ. ನಮ್ಗಿಂತ ಕಡೆಗೆ ಇನ್ನು ಈ ಥರ ಆಗೋರು ಇದ್ದಾರೆ. ಹಾಂ 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 ಹಾಂ, ಇನ್ನೂ ಚಿಕ್ಕ ಆಗ್ತಾರೆ. ಆಗ್ತಾರೆ. ಓ ಅವಾಗ ಇಷ್ಟು ಉದ್ದ ಇದ್ರಂತ? ಉದ್ದ 70 ಅಡಿ ಹಾಂ 80 ಅಡಿ ಇದ್ರಂತ ಆ ಕಾಲದಲ್ಲಿ. 70-80 ಅಡಿ? ಹೌದು. ಛೇ ನೋಡಿ ಗೈಸ್, ನೀವು 64 ಅಡಿ ಇದೆ. ಇದು 64 ಅಡಿ. 63. 63 ಇದು. 57. 57 ಇದು. ಅಮ್ಮ ತಂಗಿ. ತಂಗಿ. ಇವ್ರು ಅಣ್ಣನೇನು ಮೋಸ್ಟ್ಲಿ ಅಲ್ಲ, ಒಂಚು ಉದ್ದ ಇದ್ದಾರಲ್ಲ ಗೈಸ್. ನೋಡಿ ಆವಾಗಿನ ಕಾಲದಲ್ಲಿ ಇಷ್ಟು ಉದ್ದ ಇದ್ರಂತೆ, 65 ಅಡಿ ಇದ್ರಂತೆ. ನೋಡಿ ಹೇಗಿದೆ. ಇದಕ್ಕೆ ಏನಂತಾರೆ ಇದು? ಈಗ ಹಾಂ, ಕುತುಬ್ ಶಾ ವಲಿ, ದಾವೂದ್ ಶಾ ವಲಿ, ಮಾಮಾ ಜಿಗ್ನಿ ಅಂತ ಅಲ್ಲೇ ಬೋರ್ಡ್ ಐತೆ. ಹೆಸರು ಅಲ್ಲಲ್ಲ, ಇದಕ್ಕೆ ಏನಂತಾರೆ? ಇದು ಗೋರಿ ಕಬ್ರಸ್ತಾನ್ ಅಂತಾರ. ಛೇ ಒಂಥರ ವಿಚಿತ್ರ ಅಲ್ಲ. ನಾನು ಇದೇ ಫಸ್ಟ್ ನೋಡಿದ್ ಮರ ಇಷ್ಟು ಉದ್ದ ಇರೋದು. ಹಾಂ ಗಾಣಿಮಕ್ಕಿ ಅಂತ. ಗಾಣಿಮಕ್ಕಿ ದೇವಸ್ಥಾನ ಇದೆಯಲ್ಲ, ಗಾಣಿಮಕ್ಕಿ ದೇವಸ್ಥಾನ ಗೊತ್ತಾಯ್ತು. ಹಾಂ ಅಲ್ಲೇ ನಮ್ಮ ಮನೆ. ಹೌದಾ? ಹಾಂ ನಾನು ಅಲ್ಲಿ ನಮ್ಮ ರೂಟಲ್ಲಿ ಬರೋರು ಸುಮಾರು ಜನ ಎಲ್ಲಿ ಪೀರನ್ಗುಡ್ಡ ಹೋಗೋ ದಾರಿ ಕೇಳ್ತಿದ್ರಾ, ಹಂಗಾಗಿ ನೋಡೋಣ ಏನಿದೆ ಅಂತ ಬಂದೆ. ಚೆನ್ನಾಗಿದೆ, ಒಳ್ಳೆ. ಇಲ್ಲಿ ಏನೇ ಹೇಳ್ಕೊಂಡ್ರು ಆಗುತ್ತಾ ಕೆಲಸ? ಇವಾಗ ಸ್ವಲ್ಪ ಜನ ಕಡಿಮೆ ಇದ್ದಾರಲ್ಲ. 100 ಆಗ್ತದೆ. 100% ಕೆಲಸ ಹಾಗೆ ಆಗುತ್ತೆ ಅಂತ. ಹಾಂ ಮತ್ತೇನಿಲ್ಲ, ನೀವು ಹರಕೆ ಹೇಳ್ಕೊಂಡು ಕುರಿ ಹರಕೆ ಕೊಡ್ಬೋದು. ಹಾಂ ಕೊಡ್ಬೋದು. ಓ ಆ ಥರ ಹರಕೆ ಇದೆ. ಈ ಹಣಗೆರಿ ಥರನೇ. ಹಣಗೆರಿ ಥರನೇ. ಮತ್ತೇನಾದ್ರು ಹಿಸ್ಟ್ರಿ ಇದೆಯಾ ಇದ್ರದ್ದು ಬಗ್ಗೆ? ಇಷ್ಟೇ ಹಿಸ್ಟ್ರಿ. ಮತ್ತೇನಿಲ್ಲ. ಹಾಂ ಹೊರಗಡೆ ಜನಗೆಲ್ಲ ಬರ್ತಾರೆ ಇಲ್ಲಿ? ಭಾಳ ಜನ ಬರ್ತಾರಾ? ಅಂದರೆ ತೀರ್ಥಹಳ್ಳಿಯವ್ರು ಸ್ವಲ್ಪ ಕಡಿಮೆನೇನಲ್ಲ ಬರೋದು? ಹಾಂ ನಮಗೆ ಹಿಂದೂ ಮುಸ್ಲಿಂ ಎಲ್ಲರೂ ಬರೋರು. ಹಾಂ ನಮಗೆ ಇಲ್ಲಿ ದೇವಸ್ಥಾನದಲ್ಲಿ ಜಾತೀಯತೆ ಇಲ್ಲ, ಎಲ್ಲರೂ ಒಂದೇ ಇದು ಲೆಕ್ಕದಲ್ಲಿ ನಾವು. ಹ್ಞೂ ಮುಟ್ಬೇಡ ಅದು ಮುಟ್ಬೇಡ ಅದೇ ಏನಿಲ್ಲ, ಎಲ್ಲರೂ ಒಂದೇ ಮಾನವ ಈ ಜಾತಿ ಅಂತ. ಅದೇ ಹೌದು. ಗುಣ ಆಗಲಿ ಅಷ್ಟೇ. ಹೌದು. ಇದು ಏನೇನು ಹರಕೆ ಹೇಳ್ಕೊಳ್ಳೋಣದ? ಕುರಿ ಹರಕೆ ಮಾಡ್ಬೋದು, ಕೋಳಿ ಹರಕೆ ಮಾಡ್ಬೋದು. ಹಾಂ ಆ ಥರ ಇದೆಯಾ? ಅಕ್ಕಿ ತಂದು ದಾನ ಕೊಡ್ಬೋದು. ಹಾಂ ಕನ್ನಡ ಬರಲ್ಲ ಸರಿಯಾಗಿ. ಹೌದಾ? ಕನ್ನಡ ಬರಲ್ಲ. ಹಿಂದಿಲೇ ಹೇಳ್ತೀರಾ? ಅಡ್ಡಿಲ್ಲ. ಬರೋ ನೀವೇ ಬರೋವನು. ಅವಾಗ ಇಷ್ಟು ಉದ್ದ ಇದ್ರು ಅಂದರೆ ನಂಬಕ್ಕೆ ಆಗಲ್ಲಲ್ಲ ಮಾರ. ನೋಡಿ ಗೈಸ್, ಅವಾಗಿನ ಕಾಲದಲ್ಲಿ ಮನುಷ್ಯರು ಇಷ್ಟು ಉದ್ದ ಇದ್ರಂತೆ ನೋಡಿ. ಇದಕ್ಕಿಂತ ಉದ್ದ ಇದ್ರು. ಹಾಂ 70 ಅಡಿ 80 ಅಡಿವರೆಗೂ ಇದ್ರಂತೆ ಆ ಕಾಲದಲ್ಲಿ. ಹೌದಾ? ಇದನ್ನು ಮಾಡಿದ್ದಲ್ಲ, ಏನು ಮಾಡಿದ್ದಲ್ಲ. ಹಾಂ ಇದು ಡೈರೆಕ್ಟ್ ಹಿಂಗೆ ಮಾಡಿದ? ಹಿಂಗಾಗಿದ್ದು. ಇದು ಸಿಮೆಂಟ್ ಗಿಮೆಂಟ್ ಏನು ಹಾಕಲ್ಲ. ಇದು ಏನು ಮಣ್ಣು ಫುಲ್ಲು ಮಣ್ಣು ಮೇಲೆ ಇದನ್ನು ಮುಚ್ಚಿರೋದಷ್ಟು, ಬಟ್ಟೆ ಹಾಕಿರೋದಷ್ಟೇ. ಏನೂ ಇಲ್ಲ, ಸಿಮೆಂಟ್ ಗಿಮೆಂಟ್ ಏನೂ ಇಲ್ಲ. ಏನೂ ಮಾಡಲ್ಲ. ಇದು ಕಾಣೋದಲ್ಲ. ಓ ಹೌದು, ಸೈಡಲ್ಲಿ ಒಂದು ಸ್ವಲ್ಪ ಕಲ್ಲು ಕೊಟ್ಟಿದ್ದಾರೆ ಅಲ್ಲ. ಆ ಮರ ಇನ್ನು ಹೈಟ್ ಹೋಗಲ್ಲ ಅಷ್ಟೇನಾ? ಅದು ಮಾಡಿದ್ವಿ, ಇನ್ನೊಂದು ಚೂರು ಏರಿಸ್ತೀವಿ. ಹಾಂ. अस्सलामु अलैकुम वरहमतुल्लाहि ताला वबरकातुहू। नाज़रीन सामिन इकराम, आप देख रहे हैं पीरनगुड्डा दरगाह शरीफ, और मैं दरगाह शरीफ का खादिम हाफिज़ मोहम्मद इमरान, और मेरे साथ हैं हमारे दरगाह शरीफ के खादिम हसन साहब, ये भी खादिम है। मैं दरगाह शरीफ का मैं भी खादिम हूँ, और मस्जिद है मस्जिद अक्सा पीरनगुड्डा दरगाह शरीफ की, उसका इमाम भी हूँ। काफ़ी सालों से हम दरगाह शरीफ की खिदमत कर रहे हैं माशाअल्लाह। हम यहाँ देख रहे हैं कि जितने भी लोग बुज़ुर्गों के आस्थाने में पीरनगुड्डा दरगाह शरीफ में हाज़िर होते हैं, सब लोग फैज़याब हो जाते हैं। हज़रत का जो नाम है पीरनगुड्डा करके, एक जगह का नाम है पीरनगुड्डा, इनके जो ख़ास नाम है असल वो हज़रत कुतुब शाह वली और हज़रत दाऊद शाह वली, और इनकी एक बहन है मामा जिग्नी। इस तरह मज़ार है, वो मामा जिग्नी की मज़ार है। यहाँ बहुत सारी करामतें हैं, बेशुमार करामतें लोगों को यहाँ नज़र आई, ख़ासकर जैसे कि शुगर वाले, हार्ट कैंसर, किडनी स्टोन वाले,
جن کو اولاد نہیں ہوتی، ان کی دعا سے یہ سب بیماریاں اللہ کے فضل سے دور ہو گئیں، اور بزرگوں کی دعا سے سب بیماریاں شفا ہو گئیں۔ یہ جو آپ جھاڑ دیکھ رہے ہیں سرکار کے بارے میں، یہ بہت پرانا درخت ہے، یہاں بہت پرانا درخت۔ اس درخت سے پہلے شکر گرتا تھا، اور شکر کی تاثیر یہ تھی کہ ہر ایک بیمار کھا لیتا تو اس کو شفا ہو جاتی تھی۔ پھر اس کے بعد ایک پھل آتا تھا اس درخت میں، اس پھل میں سرکار نے ایک شفا رکھی تھی ایسی کہ جس کو اولاد نہیں ہوتی وہ پھل کھا لیتا تھا تو سرکار کی دعا سے اولاد ہو جاتی تھی۔ پھر اس کے بعد درخت کی اس کی عمر بھی بہت زیادہ ہو گئی۔ اب اس کا جو پتا ہے وہ ہر ایک بیماری کے لیے آتا ہے، ہر ایک بیماری کو شفا ہے۔ خاص کر ہمارے جو ایسے مریض ہیں شوگر والے، ہارٹ، کینسر، کڈنی اسٹون والے، یا ڈاکٹر اس کو منع کر دیں کہ اس کا علاج نہیں ہے، سرکار کی دعا والا جو پتا ہے، یعنی سرکار نے اس جھاڑ کو پتے کو دعا دی ہے، اس پتے کو پانی میں ڈال کے وہ نیت کر کے پئیں تو شفا مل جاتی ہے۔ اللہ کے احسان سے، بزرگوں کی دعا سے بے شمار لوگ یہاں شفا یاب ہوئے ہیں۔ اور کچھ سرکار کی ایسی بھی کرامتیں ہیں جو راز و نیاز کی ہیں۔ ہم یہاں رہتے ہیں، ہمارے حسن صاحب بھی رہتے ہیں، رات کو دن بھی ہم یہاں خدمت کرتے رہتے ہیں، جو راتوں کو بھی ہمیں ظاہر ہوتا ہے۔ اور ایک بار ہم یہاں بہت زور ذکر چل رہا تھا، کر رہے تھے نا، تو آپ کی مزار اس طرح سے یوں ہلتی رہی، یعنی جیسے کہ سانس لے رہی، اس طرح سے سرکار کی مزاریں ہل رہی تھی، جیسے کوئی اللہ کی ضرب لگ رہا ہو اور جوش میں ہو، اس طرح سے مزاریں سانس لے رہی۔ ماشاءاللہ کافی لوگ تھے اس دن بھی، ایک بڑی مجلس تھی، سب لوگوں نے وہ اپنی آنکھوں کی نگاہوں سے سب دیکھا، اپنی نگاہوں سے سب لوگوں نے اس کو دیکھ کر کے، خاص کر یوٹیوب وغیرہ پہ بھی ڈالا، لوگ اس کو دیکھ دیکھ کے آتے رہتے ہیں، اور آج بھی بے شمار لوگ دور دور سے یہاں حاضر ہوتے ہیں۔ ماشاءاللہ بہت اچھا انتظام ہے یہاں پیرن گڈا درگاہ شریف میں۔ ہمارے اراکین کمیٹی بہت اچھا انتظام کیے ہے، بہت سہولت کی ہے یہاں آنے والے آدمیوں کے لیے، جو سرکار کے مہمان آتے ہیں، بہت سہولت ہے ان کے لیے۔ یہاں شتنا، باسن وغیرہ کھانے پکانے کے لیے سب ہی فری دیتی ہے، کسی سے بھی کوئی پیسہ ہی نہیں لیا جاتا۔ سب لوگ یہاں آتے ہیں، کھانا وغیرہ پکاتے ہیں، سرکار کی بارگاہ میں فاتحہ کرتے ہیں، دعا کرتے ہیں، سب لوگ فیضیاب ہو جاتے ہیں۔ اب سب کیا ہے، یہاں جیسے ہماری بیماریاں رہتی ہیں تو ان سے میں کہوں گا کہ یہاں 3 بار آ کر کے جائیں، 1 مہینے کو 1 بار، یا 3 مہینے کے اندر انشاءاللہ رزلٹ مل جاتا ہے، شفا ہو جاتی ہے۔ اور سرکار کا جو عرس مبارک ہوتا ہے وہ مئی کے مہینے میں ہوتا ہے۔ ابھی یہ مئی کے مہینے میں 10-11 تاریخ کو عرس مبارک کریں، بہت زور سے تھا، 3 دن لنگر ہوا یہاں۔ جمعے کے دن نورانی سندل، پھر ہفتے کے دن عام سندل ہوا ہے، پھر اتوار والے دن ایک بڑا مجلس ذکر بیان، جس میں دور و دراز سے علماء اکرام تشریف لائے، باہر کے علماء یہاں تشریف لاتے ہیں، بڑے بڑے حضرت یہاں ہم لوگ بلاتے ہیں اور سرکار کی بارگاہ میں ذکر وغیرہ کراتے ہیں۔ ماشاءاللہ بہت اچھا عرس تھا، اور انشاءاللہ آئندہ سال بھی مئی کے مہینے میں ان کا عرس مبارک ہوگا۔ یہ سن 2025 کا عرس مبارک بہت اچھا ہوگا۔ لہٰذا میں آپ سے گزارش ہے، آپ سے عرض کر رہا ہوں کہ زیادہ سے زیادہ تعداد میں شرکت فرمائیں اور ان بزرگوں کے فیوز و برکات سے مالا مال ہوں۔ آپ یہاں آئیں گے تو ماشاءاللہ آپ کو ایک دلی سکون حاصل ہوگا۔ ہمارے دل کو ایک یہاں ایسا سکون ملتا ہے جیسے کہ ہماری جیسی بڑی بڑی بیماریاں سب دور ہو گئی، یہاں ایک دم ہمارے دل کو سکون حاصل ہو جاتا ہے۔ اولیاء اکرام کے آستانوں پہ سکون ہی حاصل ہوتا ہے۔ اللہ پاک خود فرماتا ہے کہ تم دل کو سکون چاہتے ہو، یعنی ہمارے قلب کو سکون ملنا تو ہمیں ذکر کرنا، اولیاء اللہ کا ذکر کرنا، اللہ پاک کا ذکر کرنا۔ یہ اولیاء اللہ کا ذکر ہی اللہ کا ذکر ہے، ان کے ذکر سے ہمیں سکون حاصل ہو جاتا ہے۔ شرط کیا ہے، ہمیں اچھی نیت لے کے جانا، اچھی نیت کریں گے تو انشاءاللہ ان کا فیضان ہمارے اوپر آ جائے گا۔ بے شمار لوگ آتے ہیں یہاں، کینسر والے بیمار خاص کر شفا ہوں۔ ابھی حال ہی میں کچھ بھدراوتی میں ایک شخص تھا جس کو ڈاکٹر نے کہا اس کا علاج نہیں لے جائیے گا آپ۔ اللہ کے فضل سے، اللہ کے کرم فضل سے کسی نے کہا کہ جاؤ پیرن گڈا درگاہ پہ لے جاؤ، پیرن گڈا درگاہ شریف پہ یہ اچھا ہو جائے گا۔ تو یہاں 2 بار آ کے گیا، یعنی 2 بار آیا، قدموں میں سرکار کے سو کے گیا، نیند کیا، سرکار نے خواب کے ذریعے اس کو شفا دی۔ اللہ کے فضل سے ڈاکٹر کی گولیاں بھی نہیں، کیا بھی نہیں،
इनकी दुआ से ही अच्छा हो गया। ऐसे ऐसे पेशेंट लोग आते हैं, ऐसे पेशेंट से गुजारिश करूँगा जिनको डॉक्टर ने यानी मना फरमा दिया कि इसका इलाज नहीं, वो इस वली पे दरबार पे आके जाएं, इस आस्थाने पे आके जाएं। इंशाअल्लाह इनकी दुआ से सारी बीमारियां शफा हो जाती हैं। ख़ासकर वो हमारी माँ बहनें जो सालों साल से जिनका औलाद नहीं है, शौहर तंग करते हैं, ससुराल वाले तंग करते हैं, सताते हैं, तो ये औलाद नहीं, वो इधर आके जाएं। इंशाअल्लाह अल्लाह के फजल से इनकी दुआ से औलाद भी हो जाती है। उधर मामा जिगनी है, जैसे कि हमारे अंग में गलीज़ आत्माएँ आ जाती हैं, हमें बहुत सताती हैं, वो यहाँ आके जाएँ, 3 बार आके जाएँ। इंशाअल्लाह इनकी दुआ से वलियों की वो गलीज़ आत्मा 3 बार आने से बिल्कुल शिफा हो जाती है, दूर हो जाती है वो गलीज़ आत्मा की, हमारी सेहत बिल्कुल शिफाया हो जाती है। इधर आना, आप कहीं से भी इस वीडियो को देख रहे हैं, मेरी आपसे गुजारिश है एक बार इधर आके ज़रूर जाएँ। इंशाअल्लाह इनके फैज़ान से आप सब फैज़याब होंगे, क्योंकि ये बुज़ुर्ग 3500 साल पुराने हैं, मूसा अलैहिस्सलाम के दौर के बुज़ुर्ग हैं। और जितने पुराने बुज़ुर्ग हो जाते हैं उतनी इनकी ताकत बढ़ जाती है। क्यों, हम दुनिया में रहते हैं तो दुनिया के कामों में उलझे रहते हैं, लेकिन ये औलिया अल्लाह जब दुनिया में रहते हैं फिर भी मखलूक खुदा का भला करते रहते हैं, और जब दुनिया से चले जाते हैं तो और भी ज़्यादा इबादत में इनकी एकदम जोश हो जाता है, डायरेक्ट अल्लाह से इनका समझे कनेक्शन होता है। आप हज़रत से गुजारिश है इधर आकर के जाएँ। यहाँ आने का रास्ता बता देता हूँ, शिमोगा डिस्ट्रिक्ट है ये, शिमोगा से तीर्थहल्ली आए, तीर्थहल्ली से आरगा गेट पे आके यहाँ ऑटो वगैरह रहते हैं, आप किसी से ही पूछेंगे पीरन गुड्डा दरगाह पे जाना, हमारे ऑटो वाले यहाँ छोड़ के जाएंगे आपको, समझे। तीर्थहल्ली ताल्लुक शिमोगा डिस्ट्रिक्ट, आप हज़रत ज़रूर आकर के जाएँ। दुआ है अल्लाह पाक आप सबको बुज़ुर्गों के फैज़ान से माला माल फरमाए, और हम सबको तमाम इन बुज़ुर्गों की फ़यूज़ बरकत से मुस्तफ़ीज़ फरमाए, आमीन या रब्बल आलमीन। अस्सलाम वालेकुम। ಥ್ಯಾಂಕ್ಸ್. ಅವ್ರಿಗೆ ಪಾಪ ಕನ್ನಡ ಬರಲ್ಲ ಅಂತ ಅವರು ಹಿಂದಿಲಿ ಹೇಳಿದ್ದಾರೆ. ತುಂಬ ಥ್ಯಾಂಕ್ಸ್ ಅಣ್ಣ ಆಯ್ತಾ. ಥ್ಯಾಂಕ್ ಯು.